ಪುಲಿಕೇಶಿ ನಗರ ವಿಧಾನಸಭಾ ಕ್ಷೇತ್ರ ಮಾದರಿ ಸಮಾಜ ಸೇವಕ ಸತತ 22 ವರ್ಷಗಳ ಕಾಲ ರಾಜೀವ್ ಗಾಂಧಿ ಟೂರ್ನಮೆಂಟ್ ನಡೆಸಿರುವ ಹೆಗ್ಗಳಿಕೆಯ ಜನಸೇವಕ ಮಾದರಿ ಸಮಾಜ ಸೇವಕ ಇಂದು ಮಾಜಿ ಜಿಲ್ಲಾಧ್ಯಕ್ಷರಾದ ಹಾಗೂ ಮಾಜಿ ಎಂಪಿ ಕೋಲಾರ ಅಭ್ಯರ್ಥಿ ಗೌತಮ್ ಕುಮಾರ್ ಮತ್ತು ಹಲವಾರು ಕಾಂಗ್ರೆಸ್ ಬೆಂಬಲಿಗರೊಂದಿಗೆ ಆಗಮಿಸಿ ಕೆಪಿಸಿಸಿ ಕೇಂದ್ರ ಕಚೇರಿಯಲ್ಲಿ ಪುಲಿಕೇಶಿ ನಗರ ವಾರ್ಡ್ 47 ಕೆಜಿಬಿಯ ಪ್ರಬಲ ಆಕಾಂಕ್ಷಿ ಅಭ್ಯರ್ಥಿ ಬೆಂಜಮಿನ್ ವಿನೋದ್ ಕುಮಾರ್ ಅವರ ಅರ್ಜಿ ಸಲ್ಲಿಸಿದರು. ಕಾರ್ಯಕ್ರಮಗಳು ಜನಗಳು ಬಿಟ್ಟಬೇಕು. ಈಗ ಬಹಳಷ್ಟು ದಿನಗಳಿಂದ ಕಾರ್ಪೊರೇಟರ್ ಇಲ್ಲದೇ ಇರೋದ್ರಿಂದ ನನಗೆ ಅಲ್ಲಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಈಗ ಕಾರ್ಪೊರೇಟರ್ ಬಂದಿರೋದ್ರಿಂದ ಎಲೆಕ್ಷನ್ ಆಗೋದ್ರಿಂದ ಕಾರ್ಪೊರೇಟರ್ಸ್ ಮೂಲಕ ಒಳ್ಳೆ ಕೆಲಸ ಆಗುತ್ತೆ. ಕಾಂಗ್ರೆಸ್ ಕಾರ್ಯಕ್ರಮಗಳು ಎಲ್ಲ ಮನೆಗಳಿಗೆ ಮುಟ್ಟುತ್ತದೆ. ಹಾಗಾಗಿ ಈ GB ಎಲೆಕ್ಷನಲ್ಲಿ ಆಕಾಂಕ್ಷಿಯ ಪ್ರತಿಯೊಬ್ಬರಿಗೂ ನಾನು ಶುಭಾಶಯ ಸರ್. ಬೇರೆ ರಾಜ್ಯಗಳ ಪರಿಸ್ಥಿತಿ ಬೇರೆ ಇದೆ, ಕರ್ನಾಟಕದಲ್ಲಿ ಪರಿಸ್ಥಿತಿ ಬೇರೆ ಇದೆ. ಕರ್ನಾಟಕದಲ್ಲಿ ಬಹಳ ಜನಪ್ರಿಯ ಸರ್ಕಾರ ಸಿದ್ದರಾಮಯ್ಯನವರು ಮತ್ತು ನಮ್ಮ DK ಶಿವಕುಮಾರ್ ಅವರು ಈ ಜಂಟಿಯಾಗಿ ನಡೆಸುವ ಸರ್ಕಾರ ಇದೆ. ಬಹಳಷ್ಟು ಜನಪರ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಈಗಾಗಲೇ ನಿಮಗೆ ಪಂಚ ಗ್ಯಾರಂಟಿಗಳಿರ್ಬೋದು, ಆಮೇಲೆ ಅದರ ಜೊತೆಗೆ ಬಡವರಿಗೆ ಮನೆ ಕೊಡುವಂಥದ್ದಿರ್ಬೋದು. ಒಂದು ಪ್ರತಿ ಮಾಡ್ತದೆ 7-8 ಗ್ಯಾರಂಟಿಗಳನ್ನು ನಾವು ಪೂರ್ಣ ಮಾಡಿದ್ದೀವಿ. ಇದರಿಂದ ನಮಗೆ ಪಕ್ಷಕ್ಕೂ ಒಳ್ಳೆಯದಾಗುತ್ತೆ. ಮುಖ್ಯವಾಗಿ ಜನಗಳಿಗೆ ಏನು ಪ್ರಯೋಜನ ತಲುಪಿದೆ ಅದು ನಮಗೆ ಆಶೀರ್ವಾದ. ಬೇರೆ ಕಡೆ ಮಾತಾಡೋದು ಸರಿ, ಅಲ್ಲಿನ ಪರಿಸ್ಥಿತಿಗಳು ನಮಗೆ ಗೊತ್ತಿಲ್ಲ. ಆದರೆ ಕರ್ನಾಟಕದಲ್ಲಂತೂ ಉತ್ತಮ ವಾತಾವರಣ ಇದೆ. ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಜನ ಬೆಂಬಲ ಕೊಟ್ಟಿದ್ದಾರೆ. 5 GBಯಲ್ಲಿ 5ರಲ್ಲೂ ಗೆಲ್ತೀವಿ. ನಮಗೆ ಹಲವಾರು ಕಾರ್ಯಕರ್ತರಿಗೆ ಅವಕಾಶ ಏನು 369 ಟೋಟಲ್ ವಾರ್ಡ್ಗಳಿಗೆ 369 ಕಾರ್ಪೊರೇಟ್ಗಳಿಗೆ ಅವಕಾಶ ಮಾಡಿಕೊಡೋಕ್ಕಾಗುತ್ತೆ. ಎಲ್ಲ ಕಡೆ ನಮ್ಮ ಕಾರ್ಯಕ್ರಮಗಳು ಅನುಷ್ಠಾನ ಆಗಿರೋದ್ರಿಂದ ನಮ್ಗೆ 5 ಕಡೆ ಅನುಕೂಲ ಆಗುತ್ತೆ. ಅಪ್ಲಿಕೇಶನ್ಸ್ ಹಾಕಿದ್ದೀರಾ, ಏನು ಹೇಳ್ತೀರಾ ಸರ್? ನಾವು ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕಂಟಿನ್ಯೂಟಾಗಿ ನಿಷ್ಠಾವಂತರಾಗಿ ಕೆಲಸ ಮಾಡ್ಕೊಂಡಿದ್ದೀವಿ. ನಮಗೂ ಕೂಡ ಒಂದು ಅವಕಾಶ ಕಲ್ಪಿಸಿದೆ. ಈ ಬಾರಿ KPCCಯಿಂದ ಏನು ಅಪ್ಲಿಕೇಶನ್ಸ್ ಸಲ್ಲಿಸೋದ್ರ ಮೂಲಕ ಆಕಾಂಕ್ಷಿಗಳಾಗಿ ನಾವೆಲ್ಲ ಕೂಡ ಬಂದಿದ್ದೀವಿ. ನನ್ನ ಜೊತೆಗೆ ನನ್ನ ಪಕ್ಷದ ಕ್ಷೇತ್ರ ಪುಲಿಕೇಶಿ ನಗರ ನಮ್ಮ ಸಹೋದರ ವಿನೋದ್ ಕುಮಾರ್ ಕೂಡ ಬಹಳ ವರ್ಷಗಳಿಂದ ಅವರು ಕೂಡ ಸತತವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸ್ವಲ್ಪ ಮುಖ್ಯವಾಗಿ ಅವ್ರ ಬಗ್ಗೆ ಹೇಳಬೇಕಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರೂ ಮಾಡಿದಂಥ ಒಂದು ಶ್ರೀ ರಾಜೀವ್ ಗಾಂಧಿ ಸ್ಪೋರ್ಟ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅಂತ ಒಂದು ಕಾಲು ಚೆಂಡು ಪಂದ್ಯಾವಳಿ ಸತತವಾಗಿ 22 ವರ್ಷಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೂ ಕೂಡ ಆಸೆ ಇದೆ, ಅವ್ರನ್ನೂ ಜನ ಆಯ್ಕೆ ಮಾಡ್ತಾರೆ ಅಂತ ನಮಗೆ ಅವರು ಕೂಡ ಇವತ್ತು ತಿಳಿಸಿದ್ದಾರೆ. ಇವತ್ತು ಒಂದು ಅವಕಾಶ ಸಿಕ್ಕಿದೆ ನನಗೆ. 25 ವರ್ಷದಿಂದ ನಾವು ಪಾರ್ಟಿಗೋಸ್ಕರ ಕಷ್ಟ ಬಿದ್ದು ಕೆಲಸ ಮಾಡಿದ್ದೀನಿ. ನಾನು ಇಡೀ ಕರ್ನಾಟಕದಲ್ಲೇ ಈ ರಾಜೀವ್ ಗಾಂಧಿ ಹೆಸರಲ್ಲಿ 22 ವರ್ಷದಿಂದ ಟೂರ್ನಮೆಂಟ್ನ ನಡೆಸ್ತಾ ಇದ್ದೀನಿ. ಇನ್ನೊಂದು ನಮಗೆ ಅವಕಾಶ ಸಿಕ್ಕಿರೋದಕ್ಕೆ ಇವತ್ತು ನಾವು ನಾಮಿನೇಷನ್.